ಓಕೆ. ಸೊ ಅದೇ ಎಷ್ಟು ಲಕ್ಕಿ ಅಂತ ನಿಮಗೆ ಫೀಲ್ ಆಗ್ತಾ ಇದೆ? ಯಾರಿಗೂ ಸಿಗದಲ್ಲೇ ಇರುವ ಈ ಒಂದು ದೃಶ್ಯ ನಿಮ್ಮ ಫೋನಿಗೆ ಸಿಕ್ಕಿದೆ ಆ್ಯಂಡ್ ನೀವು ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀರಿ, ನೀವು ಅದನ್ನು ಜಪ ಮಾಡಬೇಕಾದ್ರೆ ಬಂದಿದೆ ಅಂತ ನೀವು ಹೇಳ್ತೀರಿ. ಸೊ ಇದನ್ನ ಪವಾಡ ಅಂತೀರಾ ಅಥವಾ ಇದನ್ನ ಹೆಂಗೆ ನೀವು ಅನಾಲಿಸಿಸ್ ಮಾಡ್ತೀರಿ? ಪವಾಡ ಮಿರಾಕಲ್, ಪವಾಡ ದೇವ್ರು ಇದ್ದಾರೆ, ಅಲ್ಲೇ ಇದ್ದಾರೆ ಅಂತ. ಸರಿ, 1 hour ಮಠದ ಸಮಯ ಅಲ್ಲಿದ್ದಾರೆ ಅಂತ. ಈಗ ಭಗವಂತನಲ್ಲಿ ಭಕ್ತಿ ಇರಬೇಕು, ಈ ಭಕ್ತಿ ಯಾವತ್ತಿಗೂ ಕುರುಡು ನಂಬಿಕೆ ಆಗಬಾರ್ದು ಅನ್ನೋದು ರಾಯರೇ ಒಂದ್ಸಲ ಪ್ರಸ್ತಾಪ ಮಾಡಿದ್ರು ಜನರೆದ್ರಿಗೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಭಕ್ತಿ ಇರಬೇಕು, ಬಟ್ ಅದು ಯಾವತ್ತೂ ಬ್ಲೈಂಡ್ ಆಗಬಾರ್ದು ಅನ್ನೋದಕ್ಕೂ ಆ್ಯಂಡ್ ಇವನ್ನೆಲ್ಲ ನೀವು ಪವಾಡ ಅಂತ ಕನ್ಸಿಡರ್ ಮಾಡೋಕ್ಕೂ ಏನು ಅನ್ಸುತ್ತೆ? ನಾನು ಇದನ್ನು ತೆಗಳ್ತಾ ಇಲ್ಲ, ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಪವಾಡ ಅನ್ಸುತ್ತೆ, ನಮ್ಮ ಪ್ರಕಾರ ಪವಾಡ ಅನ್ಸುತ್ತೆ. ದೇವರು ನಂಬಿದ್ದೀನಿ, ಓಕೆ, ದೇವ್ರು ನನ್ನ ಕೈ ಬಿಟ್ಟಿಲ್ಲ ಅಂತ. ಓಕೆ ಸರಿ. ಈಗ ತಾನೇ ಮತ್ತೊಬ್ರು ಗೆಸ್ಟ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮಾತಾಡಿಸ್ತೀನಿ. ಸಾಗರ್ ಅಂತಲ್ವಾ ಸರ್ ತಮ್ಮ ಹೆಸರು? ನಮಸ್ಕಾರ. ನೀವು ಕೂಡ ರಾಯರ ಭಕ್ತರ? ಈ ವಿಡಿಯೋ ನೋಡಿದ್ರ ಏನು ಅನ್ನಿಸ್ತಾ ಇದೆ ನಿಮಗೆ? ನೋಡಿದಾಗ ಫಸ್ಟ್ ಮಾತಾಡಿಲ್ಲ, ನಾವೇ ಫಸ್ಟ್ ಮಾತಾಡ್ಸಿದ್ರಾ? ಸೊ ಅಲ್ಲಿ ನಾನು ಯಾವಾಗಲೂ ಪ್ರತಿ ವಾರ ಸೇವೆಗೆ ಹೋಗ್ತಾ ಇರ್ತೀನಿ. ಪ್ರತಿ ಗುರುವಾರ ಬೆಳಗ್ಗೆ ಹೋದರೆ ನಾವು ರಾತ್ರಿವರೆಗೂ ಅಲ್ಲೇ ಇದ್ದು ರಾಯರ ಸೇವೆ ಮಾಡಿಕೊಂಡು ಕಂಪ್ಲೀಟಾಗಿ ಬರೋದೇ ರಾತ್ರಿ 11-12 ಗಂಟೆ ಆಗುತ್ತೆ. ಸೊ ನಾನು ನನ್ನ ಪತ್ನಿ ಇಬ್ಬರು ಹೋದರೆ ಅಲ್ಲಿ ಹೋದರೆ ನಾವು ಬರೋಕ್ಕೆ ಮನಸ್ಸಾಗಲ್ಲ. ಸೊ ಆ ಥರ ಒಂದು ಇದರಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಏನಂತಂದರೆ, ಫಸ್ಟ್ ಟೈಮ್ ನಾನು ಒಂದು 2.5 ವರ್ಷ ಆಯಿತು ಅಲ್ಲಿಂದ ಶುರು ಮಾಡಿ. ಮೊದಲು ಮಂತ್ರಾಲಯ ಹೋಗ್ತಾ ಇದ್ದೆ ಯಾವಾಗಲೂ. ಅಲ್ಲಿ 3 ದಿನ ಸೇವೆ ಮಾಡ್ತಾಯಿದ್ದೆ. 3 ದಿನ ಅಂದರೆ ಉಪವಾಸ ಇದ್ದು ಸೇವೆ ಮಾಡೋದು. ಇವತ್ತು ಊಟ ಮಾಡಿದ್ರೆ ನಾಳೆ ಮಧ್ಯಾಹ್ನವರೆಗೂ ಊಟ ಮಾಡಲ್ಲ, ನೀರು ಕುಡಿಯೋಲ್ಲ, ಯಾವ ಫಲಹಾರ ಹಾಲು ಏನೂ ಕುಡಿಯೋಲ್ಲ. ಆ ಥರ ಒಂದು ಸೇವೆ ಮಾಡ್ತಾಯಿದ್ವಿ. ಅಲ್ಲಿ ಒಂದು ಏನಾಯ್ತಪ್ಪ ಅಂದರೆ, ಮಂತ್ರಾಲಯದಿಂದ ಬಿಚ್ಚಾಲೆಗೆ ಹೋದಾಗ ಅಲ್ಲಿ ಸರ್ಪ ಒಂದು ಇದು ಬರುತ್ತೆ ಅಂಥೇಳಿ ಒಂದು ಇದಿತ್ತು. ಅಲ್ಲಿ ಹರಕೆ ಕೊಡ್ತಾಯಿದ್ರು. ಸೊ ಅದು ನೋಡಿದಾಗ ಏನಾಯಿತು, ನನಗೆ ಅಲ್ಲಿ ಹೋದಾಗೆಲ್ಲ ನನಗೆ ಆರ್ಡ್ರಸ್ ಬರೋದು. ನಾನು ಆ್ಯಕ್ಚುಲಿ ಮ್ಯೂಸಿಕ್ ಡೈರೆಕ್ಟರ್. ಆ್ಯಕ್ಚುಲಿ ಒಂದು 13 ಮೂವಿ ಮಾಡಿದ್ದೀನಿ. ಒಂದು 5 ಮೂವಿ ಸ್ಟಾರ್ಟಿಂಗಲ್ಲಿ ಬಂತು ಅಂದರೆ ಅದು ಅಲ್ಲಿಂದನೇ ಬರ್ತಾಯಿತ್ತು. ಒಂಥರ ವಿಚಿತ್ರ ಅನ್ನಿಸ್ತಾಯಿತ್ತು, ಯಾಕೆ ಹಿಂಗೆ ಅಂತ. ಅದಾದಮೇಲೆ ಕೊರೋನಾ ಆಯಿತು. ಕೊರೋನಾ ಆದಮೇಲೆ ನಾವು ಹೋಗೋಕ್ಕೆ ಆಗಲಿಲ್ಲ, ಮಂತ್ರಾಲಯಕ್ಕೆ ನಾವು ಹೋಗೋಕ್ಕಾಗಲಿಲ್ಲ. ಮಧ್ಯ ಒಂದು ಸರಿ ಹೋಗಿದ್ವಿ ಅಷ್ಟೇ. ಇಲ್ಲಿ ಬಂದ್ವಿ. ಇಲ್ಲಿ ಬಂದಮೇಲೆ ಏನೋ ಗೊತ್ತಿಲ್ಲ, ಅಂದ್ಕೊಂಡಿದ್ದೆಲ್ಲ ಆಗ್ತಾನೆ ಇತ್ತು, ಸಕ್ಸಸ್ ಆಗ್ತಾಯಿತ್ತು. ನಮ್ಮ ನರಸಿಂಹ ಜೋಶಿ ಗುರುಗಳಿಗೆ ಕೇಳಿದ್ವಿ ಫಸ್ಟ್ ಹೋಗಿ, ಗುರುಗಳೇ ಹಿಂಗಿದೆ, ನಂದು ಏನೋ ಸಮಸ್ಯೆ ಇದೆ, ಏನು ಮಾಡೋದು, ಈ ಥರ ಎಲ್ಲ ತುಂಬ ಲಾಸ್ ಆಗಿದ್ದೀನಿ ಈ ಥರ ಅಂತ ಕೇಳ್ಕೊಂಡಾಗ, ಏನಿಲ್ಲ, ಈ ಥರ ಕಾಯಿ ಕಟ್ಟಿ ನೀವು ಮಾಡಿ, ನಿಮ್ಮ ಭಕ್ತಿ ಇರಲಿ ರಾಯರ ಮೇಲೆ, ಕೇಳ್ಕೊಳ್ಳಿ, ಖಂಡಿತ ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ರು. ಸೊ 21 ವಾರ ಮುಗೀತು. ಅದಾಯಿತು, 1 ತಿಂಗಳಾಯಿತು. ಆಗ್ತಿದ್ದಂಗೆ ಏನೋ ಗೊತ್ತಿಲ್ಲ, ಆಟೋಮೆಟಿಕಲಿ ಎಲ್ಲ ಚೇಂಜ್ ಆಗ್ತಾ ಬಂತು. ಆಮೇಲೆ ಒಂದು ದಿವಸ ವಿಪರ್ಯಾಸ ಅಂತಂದರೆ, ಆರಾಧನೆ ದಿವಸ ನಾನು ಆಚೆ ವರ್ಷ ಕೇಳ್ಕೊಂಡಿದ್ದೆ, ಇಲ್ಲ ನಾನೊಂದು ಕಾರ್ಯಕ್ರಮ ಕೊಡಬೇಕು, ನಾನು ಹಾಡೆಲ್ಲ ಹೇಳ್ತೀನಿ, ಸೊ ಒಂದು ಕಾರ್ಯಕ್ರಮ ಕೊಡಬೇಕು, ಏನು ಮಾಡೋದು, ರಾಯರೇ ಎಲ್ಲ ನಿಮ್ಗೆ ಬಿಟ್ಟಿದ್ದು ಅಂತ ಹೇಳಿ. ಸೊ ಅದು ಹೇಳಿ ನಾನು ಅಂದ್ಕೊಂಡಿದ್ದೆ ಅಷ್ಟೇ. ನೆಕ್ಸ್ಟು ಆರಾಧನೆಗೆ ನೀವು ನಂಬ್ತಿರೋ ಇಲ್ವೋ, ನನ್ನ ಹತ್ರ ದುಡ್ಡು ಕೂಡ ಇರಲಿಲ್ಲ ಅವತ್ತು. ಆರಾಧನೆಗೆ ಅಂದರೆ ಆರ್ಟಿಸ್ಟ್ ಎಲ್ಲ ಬರ್ತಾರೆ, ಎಲ್ಲ ಪ್ರೋಗ್ರಾಮ್ಸ್ ಮಾಡಿಸ್ಬೇಕು, ಸ್ಟೇಜ್ ಬೇಕು, ಸೌಂಡ್ ಬೇಕು, ಎಲ್ಲ ಅಂದ್ಕೊಂಡು ನಾವೆಲ್ಲ ರಾಯರದಲ್ಲಿ ಯಾರ್ಯಾರು ಸೇವೆ ಮಾಡ್ತೀವಿ ನಾವೆಲ್ಲ ಗ್ರೂಪ್ ಮಾಡ್ಕೊಂಡಿದ್ದೀವಿ, ನಾವೆಲ್ಲ ಸ್ವಲ್ಪ ದುಡ್ಡು ಹಾಕೊಳ್ಳೋಣ ಅಂತ ಹೇಳಿದ್ವಿ. ಸೊ ನಾನು ಆ ಟೈಮಲ್ಲಿ ಮರ್ತುಬಿಟ್ಟೆ, ಅವ್ರಿಗೆ ಯಾರಿಗೂ ನಾನು ದುಡ್ಡು ಕೇಳಲಿಲ್ಲ, ಏನೋ ಗೊತ್ತಿಲ್ಲ, ಎಲ್ಲ ರಾಯರದೇ ಅಂತೇಳಿ ನಡ್ಕೊಂಡ್ವಿ. ಅಲ್ಲಿ ಇದ್ದಕ್ಕಿದ್ದಂಗೆ ಮಿರಾಕಲ್ ಹೆಂಗಾಯಿತು ಅಂದರೆ, ಕಾರ್ಯಕ್ರಮ ನಡೆಯೋ ದಿವಸನೇ ನಾನು 56,000 ರೂಪಾಯಿ ಪೇಮೆಂಟ್ ಮಾಡಬೇಕಾಗಿತ್ತು. ಅಲ್ಲಿ ಹೆಂಗೆ ಬಂದು ದುಡ್ಡು ಕೊಟ್ಟರು, ಯಾರ್ಯಾರು ಕೊಟ್ಟರು, ನಾನು ಯಾರನ್ನೂ ಕೇಳಿಲ್ಲ, ವಾಲಂಟ್ರೀಸಾಗಿ ಅವರವರೇ ಬಂದು ದುಡ್ಡು ಕೊಟ್ಟರು. ಆಮೇಲೆ ಕೊನೆಗೆ ಮಠದ ಗುರುಗಳು ಲಾಸ್ಟಲ್ಲಿ ಅವ್ರಿಗೆ ಗೊತ್ತಿಲ್ಲ ಇದು ವಿಷಯ, ಎಲ್ಲ ಆಯಿತಾ ಎಷ್ಟಾಯಿತು ಅಂತ ಕೇಳಿ, ಇಷ್ಟಿಷ್ಟು ಆಯಿತು ಅಂತ ಹೇಳಿದೆ ವಿಚಾರ. ಆವಾಗ ಎಲ್ರಿಗೂ ಶಾಲ್ ಹೊತ್ಸಿ ಬಂದಿದ್ದ ಆರ್ಟಿಸ್ಟ್ಗೆಲ್ಲ ಅವ್ರು ಪ್ರಸಾದ ಕೊಟ್ಟು, ಅವ್ರಿಗೆ ಹೂವು ಗುಚ್ಚ ಎಲ್ಲ ಕೊಟ್ಟು ಎಲ್ಲ ಮಾತಾಡ್ಸಿದ್ರು. ಅದೆಲ್ಲ ಆದಮೇಲೆ ಲಾಸ್ಟಲ್ಲಿ ನನ್ನ ಕರೆದು ಬನ್ನಿ ಇಲ್ಲಿ ಅಂದ್ಬಿಟ್ಟು ಒಂದು ಕವರಲ್ಲಿ ಕೊಟ್ಟರು ದುಡ್ಡು. ಇಲ್ಲ ಗುರುಗಳೇ, ಇಲ್ಲಿ ನಾವು ಮನಸಾರ ಮಾಡ್ತಾ ಇರೋದು, ಬೇಡ ನಾನೆಲ್ಲ ಅಡ್ಜಸ್ಟ್ ಮಾಡ್ತೀನಿ ಏನಾರು. ಇಲ್ಲ ನೀವು ತೊಗೊಳ್ಳಿ, ಮಠದಿಂದ ಬೇಡ ಅಂತ ಹೇಳ್ಬಾರ್ದು, ಇಟ್ಕೊಳ್ಳಿ ಅಂತೇಳಿ ಒಂದು ಸೇವೆ ಅವರು ಕೊಟ್ಟರು. ಸೊ ಏನೋ ಗೊತ್ತಿಲ್ಲ, ಅದಾದಮೇಲೆ ನಮಗೆ ಬಿಟ್ಟಿರೋಕ್ಕೆ ಮನಸ್ಸಾಗ್ತಿಲ್ಲ. ಸೊ ನಾನು ಹುಟ್ಟಿರೋದು ಗುರುವಾರನೇ, ಸೊ ನಂಬಿರೋದು ರಾಯರನೇ. ಇಲ್ಲಿ ನನಗೆ ಒಂದು ವಿಶೇಷವಾದಂಥ ಒಂದು ಆಶೀರ್ವಾದ. ಬರ್ತೀನಿ ನಾನು ಒಂದು